ಇತಿಹಾಸ ನಮ್ಗೇನು ಹೇಳುತ್ತಂದರೆ ಛತ್ರಪತಿ ಶಿವಾಜಿ ಮಹಾರಾಜರು ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿದ್ದು ಬಲಿಷ್ಠ ಕನ್ನಡ ಮನೆತನಗಳು ಮತ್ತು ಕನ್ನಡ ಸೇನಾನಿಗಳ ಬೆಂಬಲದಿಂದ. 1689ರಲ್ಲಿ ಶಿವಾಜಿಯವರ ಪುತ್ರ ರಾಜಾರಾಮ್ರಿಗೆ ಮುಘಲರ ಆಕ್ರಮಣದ ಸಮಯದಲ್ಲಿ ಆಶ್ರಯ ಕೊಟ್ಟದ್ದು ಕೂಡ ನಮ್ಮ ಕರ್ನಾಟಕದ ಹೆಮ್ಮೆಯ ಕೆಳದಿಯ ರಾಣಿ ಚೆನ್ನಮ್ಮ. ಮೊಘಲರ ವಿರುದ್ಧ ಹೋರಾಡಿ ಅವರನ್ನು ಹಿಮ್ಮೆಟ್ಟಿಸಿ ಮರಾಠ ಸಾಮ್ರಾಜ್ಯ ಉಳಿಯುವಲ್ಲಿ ರಾಣಿ ಚೆನ್ನಮ್ಮ ಬಹುದೊಡ್ಡ ಪಾತ್ರ ನಿರ್ವಹಿಸಿದ್ದಾರೆ. ಮೈಸೂರು, ಕಲಬುರಗಿ, ಬೆಳಗಾವಿ ಪ್ರದೇಶಗಳಲ್ಲಿ ಮರಾಠರ ಪ್ರಭಾವ ಹೆಚ್ಚಿದ್ದು ಕನ್ನಡಿಗರ ಸಹಕಾರದಿಂದ ಮಾತ್ರ. ಇಂತಹ ಧೀಮಂತ ಇತಿಹಾಸ ಇದ್ರೂ ಕೂಡ ಕನ್ನಡಿಗರಿಗೆ ಕರ್ನಾಟಕಕ್ಕೆ ಸಿಗ್ತಾ ಇರೋದು. ಒಂದು ಟಿಕೆಟ್ ತೆಗೆದುಕೊಳ್ಳೋ ಯೋಗ್ಯತೆ ಇಲ್ಲದಿರೋ ಒಬ್ಬ ವ್ಯಕ್ತಿ ತನ್ನ ತಪ್ಪಿಗೆ ಭಾಷೆಯ ಬಣ್ಣ ಹಚ್ತಾನೆ. ಮರಾಠಿಯಲ್ಲಿ ಮಾತಾಡಿಲ್ಲ ಅನ್ನೋ ಕಾರಣ ಕೊಟ್ಟು ಒಬ್ಬ ಅಮಾಯಕ ಕಂಡಕ್ಟರ್ ಮಹಾದೇವಪ್ಪ ಅವರ ಮೇಲೆ 20 ಜನ ಸೇರಿ ಹಲ್ಲೆ ಕೂಡ ಮಾಡ್ತಾರೆ. ಯೋಚಿಸಬೇಕಾದ ವಿಷಯ ಏನಪ್ಪಾ ಅಂದ್ರೆ, ಇದು ನಡೆದದ್ದು ಮಹಾರಾಷ್ಟ್ರದಲ್ಲಿ ಅಲ್ಲ, ನಮ್ಮದೇ ಬೆಳಗಾವಿಯಲ್ಲಿ. ಕನ್ನಡಿಗರ ಕನ್ನಡಪರ ಸಂಘಟನೆಗಳ ಹೋರಾಟದ ಫಲವಾಗಿ 100 ಜನರನ್ನ ಇಲ್ಲಿವರೆಗೆ ಬಂಧಿಸಲಾಗಿದೆ. ಇದು ಕನ್ನಡಿಗರಿಗೆ ಸಿಕ್ಕ ಗೆಲುವು. ಹೊರ ರಾಜ್ಯದವರೇ ಆಗಿರ್ಲಿ, ಪರಭಾಷಿಗರೇ ಆಗಿರ್ಲಿ, ಎಲ್ಲರನ್ನೂ ಗೌರವಿಸಿ ಆಶ್ರಯ ಕೊಟ್ಟಂತಹ ಕೊಡುತ್ತಿರುವಂತಹ ಮಣ್ಣು ನಮ್ದು. ಯಾರಾದ್ರೂ ನಮ್ಮ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ಅವರಿಗೆ ನಮ್ಮ ಇತಿಹಾಸವನ್ನ ನೆನಪು ಮಾಡಿ. ನನ್ನೆಲ್ಲಾ ಕನ್ನಡಿಗರಲ್ಲಿ ಒಂದೇ ಒಂದು ವಿನಂತಿ, ನಾವು ಕನ್ನಡಿಗರು ಶಾಂತಿ ಪ್ರಿಯರು, ಸ್ವಾಭಿಮಾನಕ್ಕಾಗಿ ಹೋರಾಡೋಣ, ಆದ್ರೆ ಮನುಷ್ಯತ್ವವನ್ನು ಮರೆಯೋದು ಬೇಡ. ನಮ್ಮ ಹೋರಾಟ ಭಾಷೆಯನ್ನು ಮುಂದಿಟ್ಟುಕೊಂಡು ಬೆಳೆಯುತ್ತಾ ಇರುವಂತಹ ರಾಜಕಾರಣದ ವಿರುದ್ಧವೇ ಹೊರತು ಅಮಾಯಕ ಚಾಲಕರ ಮೇಲಲ್ಲ. ಜೈ ಕರ್ನಾಟಕ, ಜೈ ಕರ್ನಾಟಕ.